ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇಲ್ಲಿರುವಂತಹ ಒಂದು ನಮ್ಮ ಕೃಷಿ, ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕಾ ಸಂಶೋಧನೆಯಲ್ಲಿ ಮಾಡ್ತಾ ಇರುವಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹೇಳಲಿಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬಹಳ ಖುಷಿ ಆಗುತ್ತೆ. ನಮ್ಮಲ್ಲಿ 4-5 ಒಂದು ಡಿವಿಷನ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಹಣ್ಣಿನಲ್ಲಿ ಬೆಳೆಗಳು, ಅದರಲ್ಲಿ ಮುಖ್ಯವಾಗಿ ಟ್ರಾಪಿಕಲ್ ಫ್ರೂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಉಷ್ಣಾಂಶ ವಲಯದಲ್ಲಿ ಬೆಳೆಯುವಂತಹ ಒಂದು ಹಣ್ಣಿನ ಬೆಳೆಗಳನ್ನ ನಾವು ಈ ಒಂದು ಡಿವಿಷನ್ ಮುಖಾಂತರ ಅದಕ್ಕೆ ಒಂದು ಸಂಶೋಧನೆ ಮತ್ತೆ ಅದರ ಒಂದು ಅಭಿವೃದ್ಧಿಗೋಸ್ಕರ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮಲ್ಲಿ ಮುಖ್ಯವಾದ ಹಣ್ಣಿನ ಬೆಳೆಗಳು ಅಂತಂದ್ರೆ ಮಾವು, ಸೀಬೆ, ಹಲಸು, ಆಮೇಲೆ ನೇರಳೆ, ಆಮೇಲೆ ಸೀತಾಫಲ, ಆಮೇಲೆ ಡ್ರ್ಯಾಗನ್ ಫ್ರೂಟು, ಈ ತರ ಹಲವಾರು ಹಣ್ಣಿನ ಒಂದು 15 ಹಣ್ಣಿನ ಬೆಳೆಗಳನ್ನ ನಾವು ಸಂಶೋಧನೆಗೆ ಒಳಪಡಿಸ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ತಳಿ ಅಭಿವೃದ್ಧಿ ಮಾಡುವಂಥದ್ದು. ತಳಿನಲ್ಲಿ ಯಾವ ಒಂದು ತಳಿ ಈ ಒಂದು ನಮ್ಮ ಉಷ್ಣಾಂಶ ವಲಯಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ದಕ್ಷಿಣ ಭಾರತದಲ್ಲಿ ಇರುವಂತಹ 4-5 ಈ ಒಂದು ರಾಜ್ಯಗಳಲ್ಲಿ ಪ್ರಚಲಿತವಾದಂತಹ ಒಂದು ಹವಾಗುಣ ಮತ್ತೆ ಮಣ್ಣಿನ ಒಂದು ಹೊಂದಾಣಿಕೆಗೆ ಬರುವಂತಹ ಅತಿ ಹೆಚ್ಚು ಇಳುವರಿ ಕೊಡುವಂತಹ, ಅತಿ ಹೆಚ್ಚು ಗುಣಮಟ್ಟದ ಇಳುವರಿ ಕೊಡುವಂತಹ ಒಂದು ಹಣ್ಣಿನ ಬೆಳೆಗಳನ್ನ ನಾವು ಇಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಇಲ್ಲಿ ಮಾವು ಅಂತ ಹೇಳ್ಬೇಕಂದ್ರೆ, ಈಗ ಮಾವಿನಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಮೊದಲೆಲ್ಲ ನಾವು ಬಹಳ ದೂರ ನಾವು ಮಾವನ್ನ ಹಾಕೊಂತ ಇದ್ವಿ, 30 ಅಡಿ ಅಂದ್ರೆ 10 ಮೀಟರ್ಗೆ. ಈಗ ನಾವು ಅಭಿವೃದ್ಧಿ ಮಾಡಿಸಿರೋಂಥದ್ದೆಲ್ಲ ಕಸಿ ಮಾಡಿದಂತಹ ಒಂದು ಗಿಡ್ಡ ತಳಿಗಳು. ಸೊ ಇವು ಏನಾಗುತ್ತೆ ಅಂದ್ರೆ 3ನೇ ವರ್ಷಕ್ಕೆ ಫಲಕ್ಕೆ ಬರುತ್ತೆ. ಅದರಲ್ಲೂ 2 ತಳಿಗಳು ನಮ್ಮಲ್ಲಿ ಈಗ ಹೊಸದಾಗಿ ಪ್ರಚಲಿತ ಮಾಡಿಸ್ತಾ ಇದ್ದೀವಿ. ಒಂದು ಅರ್ಕ ಉದಯ ಅಂತೇಳಿ ಒಂದು ಹೈಬ್ರಿಡ್. ಸೊ ಇದು ಒಂದು ಅರ್ಕ ಅನ್ಮೋಲ್ ಅಂತ ಒಂದು ಅಮ್ರಪಾಲಿ ಅಂತ ಹೇಳಿ ಇನ್ನೊಂದು ತಳಿ, ಇವೆರಡನ್ನ ಸಂಕಲಿತ ಮಾಡಿರುವಂತ ತಳಿ. ಸೊ 3ನೇ ವರ್ಷಕ್ಕೆ ಫಲ ಕೊಡುತ್ತೆ. ಒಂದು 200-250 ಗ್ರಾಮ್ ಅಷ್ಟು ಒಂದು ತೂಕ ಬರುತ್ತೆ. ತಿರುಳು ಕೇಸರಿ ಬಣ್ಣದಾಗಿರುತ್ತೆ. ಆಗ ಸಿಪ್ಪೆ ದಪ್ಪ ಇರೋದ್ರಿಂದ ಹುಳ ಮತ್ತೆ ರೋಗಗಳು ಕೂಡ ಕಡಿಮೆ ಬರುತ್ತೆ. ಹಾಗಾಗಿ ಸೊ ಹೆಚ್ಚು ಒಂದು ಪ್ರಚಲಿತವಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅತಿ ಸಾಂದ್ರತೆ ಕೃಷಿ ಅಂದ್ರೆ ಏನು, ಹತ್ತಿರ ನಾವು ಬೆಳೆಯುವಂತಕ್ಕೆ ಒಂದು 5 ಮೀಟರ್ಗೆ ಹಾಕೊಳ್ಳಕ್ಕೆ 15 ಅಡಿಗೆ ರೈತರು ಬೆಳೆಸ್ಕೋಬಹುದು ಇದನ್ನ. ಸೊ ಇದರಲ್ಲಿ ಸ್ವಲ್ಪ ಲೇಟ್ ಆಗಿ ಹಣ್ಣು ಬರೋದ್ರಿಂದ ಸೊ ರೈತರು ಕೂಡ ಒಂದು ಹೆಚ್ಚು ಬೆಲೆ ಸಿಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಜುಲೈಗೆ ಅಷ್ಟೊತ್ತಿಗೆ ಹಣ್ಣು ಬರುತ್ತೆ. ಎಲ್ಲ ತಳಿಗಳು ಮುಗಿದಿರುವಾಗ ಇದು ಒಂದು ಬೆಳೆ ಬರುತ್ತೆ. ಅದೇ ತರ ಇನ್ನೊಂದು ನಮ್ಮಲ್ಲಿ ಈಗ ಅರ್ಕ ಸುಪ್ರಭಾತ ಅಂತೇಳಿ, ಅದು ಆಲ್ಫಾನ್ಸೋ ತಳಿನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ಸಂಕರಿತ ತಳಿ. ಸೊ ಅದರಲ್ಲೂ ಕೂಡ ನಾವು ಒಂದು ಹೆಚ್ಚು ಗುಣ ಒಂದು ಮಟ್ಟದ ಅಂದ್ರೆ ಒಂದು ಸಿಹಿ ಅಂಶ ಇರ್ಬೋದು, ಅಥವಾ ಒಂದು ಗಿಡದ ಆಕಾರ ಇರ್ಬೋದು, ಅದೇ ತರ ಒಂದು ಕಾಯಿಯ ಸೈಜ್ ಇರ್ಬೋದು, ಈ ತರ ಎಲ್ಲ ಒಂದು ಗುಣ ಧರ್ಮಗಳನ್ನು ಉಪಯೋಗಿಸ್ಕೊಂಡು ನಾವು ಬೆಳೆ ಅಭಿವೃದ್ಧಿ ಮಾಡೋದ್ರಿಂದ ರೈತರಿಗೆ ಹೆಚ್ಚು ಉಪಕಾರಿಯಾಗುವಂಥದ್ದು. ಇದು 3ನೇ ವರ್ಷಕ್ಕೇನೆ ಫಲಕ್ಕೆ ಬರುತ್ತೆ. ಹಾಗಾಗಿ ಇದರ 2 ತಳಿಗಳ ಒಂದು ಕಸಿ ಮಾಡಿದ ಸಸಿಗಳನ್ನ ನಮ್ಮ ನರ್ಸರಿ ಮುಖಾಂತರ ನಾವು ರೈತರಿಗೆ ಇದನ್ನ ತಲುಪಿಸ್ತಾ ಇದ್ದೇವೆ. ಅದೇ ತರ ನಮ್ಮಲ್ಲಿ ಈಗ ಒಂದು ಸೀತಾಫಲದ ಒಂದು ಮುಖ್ಯವಾದ ಬೆಳೆ. ಅದರಲ್ಲೂ ಈಗ ವಾತಾವರಣದಲ್ಲಿ ಹೆಚ್ಚು ಒಂದು ಏರುಪೇರುಗಳು ಆಗ್ತಾ ಇರುವಂತ ಸಮಯದಲ್ಲಿ ಬಿಸಿಲು ಹೆಚ್ಚಾದ್ರೂ ನೀರು ಕಡಿಮೆ ಆದ್ರೂ ಬರುವಂತ ಮುಖ್ಯವಾದ ಬೆಳೆ ಅಂದ್ರೆ ಸೀತಾಫಲ. ರೈತರು ಹೊಲದ ಒಂದು ಬದುಗಳಲ್ಲಿ ಕೂಡ ಇದನ್ನ ಹಾಕೋಬಹುದು. ಅದರಲ್ಲೂ ನಾವು ಮಾಡಿರುವಂತಹ ಒಂದು ಸಂಕರಿತ ತಳಿ ಅಂದ್ರೆ ಅರ್ಕ ಸಹಾನ್ ಅಂತೇಳಿ. ಈ ಸಂಕರಿತ ತಳಿ ಒಂದು ಮಾಮೂಲಿ ಸೀತಾಫಲ ಏನು ಬಾಲ್ನಗರ್ ಅಂತ ಹೇಳಿ ಮೊದಲು ತಳಿ ಇತ್ತು, ನಾಟಿ ತಳಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ಸೈಜ್ ಬರುತ್ತೆ. ಸೊ ತಿರುಳಂಶ ಆಲ್ಮೋಸ್ಟ್ ನಾವು 90% ಅಂತಾನೆ ಹೇಳ್ಬಹುದು. ಸೊ ಸಾಕಷ್ಟು ಸಿಹಿ ಇರುತ್ತೆ. ಇನ್ಫ್ಯಾಕ್ಟ್ ಇವರು ಡಯಾಬಿಟಿಸ್ ಪೇಷಂಟ್ಸ್ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಸಿಹಿ ಇರುತ್ತೆ. ಮತ್ತೆ ಇದರಲ್ಲಿ ಬೀಜ ಕಡಿಮೆ ಇದ್ದು ಮತ್ತೆ ಫ್ರಿಡ್ಜ್ ಇಲ್ದಿರೇನೆ ನಾವು ಬೇಕಾದ್ರೆ ಒಂದು 15 ದಿವಸ ಈಚೆ ಇಟ್ಕೊಳ್ಬಹುದು, ಅಷ್ಟು ಒಳ್ಳೆ ತಳಿ ಅದು. ಇದರಲ್ಲಿ ಒಂದೇ ಒಂದು ಮುಖ್ಯವಾದ ಮಾಡ್ಬೇಕಾದ ಒಂದು ಕಾರ್ಯಕ್ರಮ ಅಂತಂದ್ರೆ ಅದನ್ನ ಪರಾಗಸ್ಪರ್ಶ ಮಾಡ್ಬೇಕು. ಅಂದ್ರೆ ನಾವು 10 ಗಿಡ ನಾವು ಈ ಸಂಕರಿತ ತಳಿ ಕೊಟ್ರೆ 1 ಗಿಡ ನಾಟಿ ತಳಿ ನಾವೇ ಕೊಡ್ತೀವಿ. ಸೊ ಅದನ್ನೆರಡನ್ನು ಒಂದೇ ಸಲ ಹೂವು ಬರೋ ಮಾಡ್ಕೊಂಡು ನಾಟಿ ಗಿಡದ ಒಂದು ಪರಾಗ ತೆಗೆದು ಸಂಕರಿತ ತಳಿ ಮೇಲೆ ಒಂದು ಬೆಳಗ್ಗೆ ಹೂ ಅರಳಿರೋ ಟೈಮಲ್ಲಿ 6:30-9 ಟೈಮಲ್ಲಿ ಸೊ ಒಂದು 15 ದಿವಸ ಕೆಲಸ ಮಾಡ್ಬೇಕಾಗುತ್ತೆ. ಯಾರ್ಯಾರು ರೈತರು ಇದನ್ನ ಮಾಡ್ತಾರೋ ಒಳ್ಳೆ ರೇಟ್ ಸಿಗುತ್ತೆ. ಸುಮಾರು ಒಂದು 100-120 ರೂಪಾಯಿವರೆಗೂ 1 ಕೆಜಿಗೆ ರೇಟ್ ಸಿಗುತ್ತೆ. ಸೊ ಈ ತಳಿಗಳನ್ನ ನಾವು ಹೆಚ್ಚು ಪ್ರಚಲಿತಗೊಳಿಸ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈಗ ನೈಸರ್ಗಿಕ ಕೃಷಿನಲ್ಲಿ, ಅದರಲ್ಲೂ ಈ ಸಾವಯವ ಕೃಷಿನಲ್ಲಿ ಬೆಳೆ ಬೆಳೆದು ಹೆಚ್ಚು ಒಂದು ಪೋಷಕಾಂಶಗಳನ್ನ ನಾವು ಸೇವನೆಗೆ ಉಪಯೋಗಿಸ್ತೀವಿ. ತನ್ಮೂಲಕ ನಾವು ಒಂದು ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ದೃಷ್ಟಿನಲ್ಲಿ ಸೊ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗುತ್ತೆ. ನಮಸ್ಕಾರ.